ತಂದಾನೇ ನನಿತಾನ. ಕೃಷಿಕರಿಗೆ ಆರ್ಥಿಕ ಭದ್ರತೆ, ಗ್ರಾಹಕರಿಗೆ ಪೋಷಕಾಂಶ ಭದ್ರತೆ ಕಲ್ಪಿಸುವ ಬೇಳೆಕಾಳು ಕೃಷಿಯತ್ತ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ತೊಗರಿ, ಹೆಸರು, ಉದ್ದು, ಹುರುಳಿ ರಾಜ್ಯದ ಪ್ರಮುಖ ಬೇಳೆಕಾಳು ಬೆಳೆಗಳಾಗಿದ್ದು ಈಗಾಗಲೇ ಕೃಷಿಕರು ಇವುಗಳ ಬಿತ್ತನೆಯ ಸಿದ್ಧತೆಯಲ್ಲಿದ್ದಾರೆ. ಈ ಬೆಳೆಗಳಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿ ಒಟ್ಟಾರೆ ಬೆಳೆ ನಿರ್ವಹಣೆಯ ಮೇಲೆ ಅವಲಂಬಿತ. ಅದರಲ್ಲೂ ಈ ಬೆಳೆಗಳನ್ನು ತೀವ್ರವಾಗಿ ಬಾಧಿಸುವ ರೋಗ ಹಾಗೂ ಕೀಟ ನಿರ್ವಹಣೆ ಕೃಷಿಕರ ಮುಂದಿರುವ ಪ್ರಮುಖ ಸವಾಲು. ಬೆಳೆ ಹಂತದಲ್ಲಿ ಸಸ್ಯ ಸಂರಕ್ಷಣೆ ಕಷ್ಟಸಾಧ್ಯ ಹಾಗೂ ಕೃಷಿಕರಿಗೆ ಆರ್ಥಿಕ ಹೊರೆಯಾಗಿದ್ದು ಬಿತ್ತನೆ ಪೂರ್ವದಲ್ಲಿಯೇ ಮುಂಜಾಗರೂಕತೆ ಕ್ರಮ ವಹಿಸುವುದು ಜಾಣತನ. ಸೂಕ್ತ ತಳಿಗಳ ಆಯ್ಕೆ, ಪ್ರಮಾಣೀಕರಿಸಿದ ಬೀಜಗಳ ಬಳಕೆ, ಬೀಜೋಪಚಾರ ಕೃಷಿಕರ ಮುಂದಿರುವ ಸರಳ ಹಾಗೂ ಪರಿಣಾಮಕಾರಿ ಮಾರ್ಗೋಪಾಯಗಳಾಗಿವೆ. ದ್ವಿದಳ ಧಾನ್ಯಗಳ ಬಿತ್ತನೆ ಪೂರ್ವದಲ್ಲಿ ಪ್ರಮಾಣೀಕರಿಸಿದ ದೃಢೀಕರಿಸಲ್ಪಟ್ಟ ಬೀಜಗಳನ್ನು ಅಧಿಕೃತ ಮೂಲಗಳಿಂದ ಪಡೆದು ಬಿತ್ತನೆಗೆ ಬಳಸುವುದು ಸೂಕ್ತ. ಸಾಮಾನ್ಯವಾಗಿ ಮಣ್ಣಿನಿಂದ ಹಾಗೂ ಬೀಜದಿಂದ ಬರುವ ಹಲವು ಬಗೆಯ ರೋಗಗಳು ಬೆಳೆಯ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ನಷ್ಟವನ್ನುಂಟು ಮಾಡುವ ಸಂಭವವಿದ್ದು ಇವುಗಳನ್ನು ಬೀಜೋಪಚಾರದ ಮೂಲಕ ಪ್ರಾರಂಭಿಕ ಹಂತದಲ್ಲಿಯೇ ನಿಯಂತ್ರಿಸಬಹುದಾಗಿದೆ. ನಮ್ಮ ಪ್ರದೇಶದಲ್ಲಿ 4 ಮುಖ್ಯ ನಾವು ದ್ವಿದಳ ಧಾನ್ಯಗಳನ್ನು ಬೆಳೀತಿದ್ವಿ. ಆದರೆ ಯಾವುದೇ ದ್ವಿದಳ ಧಾನ್ಯಗಳು ಬೆಳೆದರೂ ಸಹಿತ ಕರ್ನಾಟಕ ಬೀಜ ಪ್ರಮಾಣ ಸಂಸ್ಥೆಯಿಂದ ಮುದ್ರಿತವಾದ ಬೀಜಗಳನ್ನ ಬಿತ್ತನೆಗೆ ಬಳಕೆ ಮಾಡಬೇಕಾಗುತ್ತೆ. ಎರಡನೇದಾಗಿ ಈಗ ನಾವು ಹೇಳ್ತೀವಿ ಬೀಜೋಪಚಾರ ಅನ್ನೋದು ರಾಮಬಾಣ. ಅಂದರೆ ಭೂಮಿಯಿಂದ ಅಥವಾ ಬೀಜದಿಂದ ಬರ್ತಕ್ಕಂಥ ಹಲವಾರು ರೋಗಗಳನ್ನ ನಾವು ತಡೆಗಟ್ಟಬೋದು. ಯಾಕೆಂದರೆ ಭೂಮಿಯಿಂದ ಅಥವಾ ಬೀಜದಿಂದ ಬರೆದಂಥ ರೋಗಗಳು ಅದು ಯಾವ ಹಂತದಲ್ಲಾದರೂ ಬರ್ಬೋದು. ಮೊಳಕೆ ಹಂತದಲ್ಲಾದರೂ ಬರ್ಬೋದು, ಅಥವಾ ಬೆಳವಣಿಗೆ ಹಂತದಲ್ಲಾದರೂ ಬರ್ಬೋದು, ಕಾಳು ಕಟ್ಟುವ ಹಂತದಲ್ಲಿರ್ಬೋದು, ಅಥವಾ ಕಟಾವು ಹಂತದಲ್ಲಾದರೂ ಸಹಿತ ಬರ್ಬೋದು. ಯಾಕೆಂದರೆ ಈಗ ವಾತಾವರಣದಲ್ಲಿ ಅನುಕೂಲಕರ ವಾತಾವರಣ ಭೂಮಿಯಲ್ಲಿ ಒದಗಿದರೆ ಶಿಲೀಂಧ್ರಗಳು ಸಾಮಾನ್ಯವಾಗಿ ವೃದ್ಧಿ ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ಈ ರೋಗಗಳನ್ನ ಹರಡ್ಬೋದು. ಅದರಿಂದ ಬೀಜೋಪಚಾರ ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ರೋಗ ಬರದಂಗೆ ತಡೆದುಕೊಳ್ಳೋದು ಭಾಳ ಮುಖ್ಯ. ಯಾಕಂದರೆ ಈ ಭೂಮಿಯಿಂದ ಅಥವಾ ಬೀಜದಿಂದ ಬರ್ತಕ್ಕಂಥ ರೋಗಗಳು ಮುಖ್ಯವಾಗಿ ಏನಾಗುತ್ತೆ ಅಂದರೆ ನಂತರ ದಿನಗಳನ್ನು ಸಹಿತ ಹತೋಟಿ ಮಾಡ್ಬೋದು. ಆದರೆ ತಗುಲತಕ್ಕಂಥ ವೆಚ್ಚ ಸಾಮಾನ್ಯವಾಗಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಆದರೆ ಉತ್ತಮ ರೀತಿಯಲ್ಲಿ ನಾವು ಹತೋಟಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ದಯವಿಟ್ಟು ನೀವು ರೈತ ಬಾಂಧವರು ಮುಖ್ಯವಾಗಿ ಏನಂತಂದರೆ ಬೀಜ ನೀವೇನು ಆಯ್ಕೆ ಮಾಡ್ತಿರಲ್ಲ, ಮೊದಲು ಬೀಜೋಪಚಾರ ಮಾಡೋದ್ರ ಬಗ್ಗೆ ಭಾಳ ಹೆಚ್ಚು ಒತ್ತು ಕೊಡಬೇಕು. ಬೀಜೋಪಚಾರಕ್ಕೆ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಮೊದಲಿನಿಂದಲೂ ಬಳಸಲಾಗುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ವಿಧಾನಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪರತಂತ್ರ ಸೂಕ್ಷ್ಮಾಣುಜೀವಿ ಟ್ರೈಕೋಡರ್ಮಾ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಮೊದಲನೇ ದಿನಗಳಲ್ಲಿ ನಾವು ಹೆಚ್ಚಿನವನ್ನು ರಾಸಾಯನಿಕ ಈ ಬೀಜೋಪಚಾರದ ಒಂದು ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡ್ತಿದ್ವಿ. ಈ ಎಲ್ಲ ಶಿಲೀಂಧ್ರನಾಶಕಗಳು ಸಾಮಾನ್ಯವಾಗಿ ಅಂತರ್ವ್ಯಾಪ್ತಿ ಶಿಲೀಂಧ್ರನಾಶಕಗಳು. ಯಾವುದೇ ಶಿಲೀಂಧ್ರನಾಶಕ ಇರಲಿ, ಒಂದು ಸರಿ ಬೀಜೋಪಚಾರ ಮಾಡಿಬಿಟ್ರೆ ಅದು ಬೆಳೆಯ 1 ತಿಂಗಳ ತನಕ ಯಾವುದೇ ಥರದ ಬೀಜದಿಂದ ಬರ್ತಕ್ಕಂಥ ರೋಗ ಆಗಲಿ ಅಥವಾ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳಾಗಲಿ ಅದನ್ನು ತಡೆಗಟ್ಟತಕ್ಕಂಥ ಕೆಪಾಸಿಟಿ ಇರ್ತದೆ. ಆದರೆ ಮುಂದಿನ ದಿನದಲ್ಲಿ ಹತೋಟಿ ಕ್ರಮ ನಿರ್ಜೀವ ಆಗ್ತದೆ. ಯಾಕಂದರೆ ಯಾವುದೇ ರಾಸಾಯನಿಕ ವಸ್ತುಗಳು ಇದರ ಎಫೆಕ್ಟಿವ್ನೆಸ್ಸು ಅದರ ಅಂಶ ಸಾಮಾನ್ಯವಾಗಿ 1 ತಿಂಗಳಂಗೆ ಇರ್ತದೆ. ಅದರಿಂದ ನಾವೇ ಹೇಳ್ತೀವಿ ಈಗ ಯಾವುದು ಪರತಂತ್ರ ಸೂಕ್ಷ್ಮ ಜೀವಾಣುಗಳನ್ನು ಸಹ ಹೆಚ್ಚಿನ ಒತ್ತು ಕೊಡ್ರಿ ಅಂತೀವಿ. ಟ್ರೈಕೋಡರ್ಮಾ ಒಂದು ಪರತಂತ್ರ ಸೂಕ್ಷ್ಮಾಣು ಜೀವಾಣು ಆಗಿದ್ದು ಇದು ಬೀಜ ಮೊಳಕೆಯ ಹಂತದಿಂದಲೇ ವೃದ್ಧಿಯಾಗುತ್ತಾ ಬೆಳೆಗಳಿಗೆ ದೀರ್ಘಾವಧಿಯ ರಕ್ಷಣೆ ನೀಡುವ ಶಕ್ತಿಯನ್ನು ಹೊಂದಿದೆ. ಇವುಗಳಿಂದ ನಿರೀಕ್ಷಿತ ಪರಿಣಾಮ ಪಡೆಯುವಲ್ಲಿ ಬೀಜೋಪಚಾರ ವಿಧಾನವು ಅತಿ ಮುಖ್ಯ. ಈ ಟ್ರೈಕೋಡರ್ಮಾ ಪರತಂತ್ರ ಸೂಕ್ಷ್ಮಾಣು ಜೀವಿ ಏನೈತಲ್ಲ, ಇದು ಒಂದು ಸರಿ ಬೀಜೋಪಚಾರ ಮಾಡಿದರೆ ಸಾಕು,
ಇದು 10 ಗ್ರಾಮು ಪ್ರತಿ ಕೆ ಜಿಗೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಅದು ಒಂದು ಸರಿ ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡಿದ್ದೇ ಆದಲ್ಲಿ ಸಾಮಾನ್ಯವಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಯಾವುದೇ ಬೆಳೆಯ ಯಾವ ಹಂತದಲ್ಲೂ ಸಹಿತ ಈ ರೋಗಾಣುಗಳು ಬರ್ದಂಗೆ ತಡೆಗಟ್ಟತಕ್ಕಂಥ ಒಂದು ಕೆಪಾಸಿಟಿ, ಒಂದು ಶಕ್ತಿ ಈ ಟ್ರೈಕೋಡರ್ಮಾ ಪುಡಿಗೆ ಇರ್ತದೆ. ಯಾಕಂದರೆ ಈ ಪರತಂತ್ರ ಸೂಕ್ಷ್ಮಾಣುಜೀವಿ ಏನಂತಂದರೆ ನಾವು ಯಾವಾಗ, ಯಾಕಂದರೆ ಇದು ಅಣುಜೀವಿ, ಇದು ಜೀವ ಇರ್ತಕ್ಕಂಥ ಒಂದು ಅಣುಜೀವಿ. ಇದು ಒಂದು ಸರಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ಅದು ಬೀಜ ಏನಾಗುತ್ತಂತಂದರೆ ಬೀಜ ಹೆಂಗೆ ಮೊಳಕೆ ಹೊಡಿತೈತಲ್ಲ, ಮೊಳಕೆ ಹೊಡೆದಂಗೆ ಈ ಪರತಂತ್ರ ಸೂಕ್ಷ್ಮಾಣುಜೀವಿ ವೃದ್ಧಿ ಹಾಕೊಂಡು ಹೋಗ್ತದೆ. ಈ ವೃದ್ಧಿ ಹಾಕೊಂಡು ಹೋಗ್ತಂದರೆ ಬೆಳೆ ಯಾವ ಹಂತದ ಏನಂದ್ರೆ ರೈಜೋಸ್ಪಿಯರ್ ಅಂತೀವಿ ಇಂಗ್ಲೀಷ್ನಲ್ಲಿ, ಅಂದರೆ ಬೇರಿನ ಸುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಪರತಂತ್ರ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗಿಬಿಡ್ತವೆ. ಆವಾಗ ಯಾವುದೇ ರೀತಿಯ ರೋಗಾಣುಗಳು ಬರ್ದಂದನ್ನು ಪೂರ್ಣ ಪ್ರಮಾಣದಾಗಿ ತಡೆಗಟ್ತವೆ. ಈಗ ಕಟಾವು ತನಕನೂ ಸಹಿತ ಗಿಡ ಸಾಮಾನ್ಯವಾಗಿ ಒಂದು ಬೆಳೆ ಇರ್ತದೆ. ಆ ಬೆಳೆ ಇರೋ ತನಕ ಸಾಮಾನ್ಯವಾಗಿ ಸೂರ್ಯನ ಕಿರಣಗಳು ಭೂಮಿನಲ್ಲಿ ಬೀಳಂಗಿಲ್ಲ. ಈ ಸೂರ್ಯನ ಕಿರಣಗಳು ಭೂಮಿನಲ್ಲಿ ಬೀಳಂಗಿಲ್ಲ ಅಂತಂದರೆ ಅಲ್ಲಿ ತೇವಾಂಶ ಸಾಮಾನ್ಯವಾಗಿ ಕಡಿ ತನಕನೂ ಸಹಿತ ಇರುತ್ತೆ, ಅಂದರೆ ಕಟಾವು ಹಂತದ ತನಕ ಸಹಿತ ಇರುತ್ತೆ. ಅಲ್ಲಿಯ ತನಕ ಸಹಿತ ಈ ರೋಗಾಣುಗಳು ವೃದ್ಧಿ ಆಗಿಬಿಟ್ಟು ಈ ಬೇರುಗಳು ಸುತ್ತ ಹರಡ್ಕೊಂಡ್ಬಿಟ್ಟು ಯಾವುದೇ ಥರದ ಸೂಕ್ಷ್ಮಾಣುಜೀವಿಗಳು ಬರದಂಗೆ ತಡೆ ಹಿಡಿತಕ್ಕಂಥ ಒಂದು ಕೆಪಾಸಿಟಿ ಇರೋದ್ರಿಂದ, ಒಂದು ಶಕ್ತಿ ಇರೋದ್ರಿಂದ ದಯವಿಟ್ಟು ಟ್ರೈಕೋಡರ್ಮಾ ಪುಡಿನೇ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರಿ. ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಲಭ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಮಾತ್ರ ಕೃಷಿಕರು ಅನಿವಾರ್ಯವಾಗಿ ರಾಸಾಯನಿಕಗಳನ್ನು ಬಳಸಬಹುದಾಗಿದ್ದು, ಇವುಗಳನ್ನೂ ಸಹ ಸೂಕ್ತ ವಿಧಾನದಲ್ಲಿ ಬೀಜಗಳಿಗೆ ಉಪಚರಿಸಿ ಬಿತ್ತನೆ ಕೈಗೊಳ್ಳಬೇಕಾಗುತ್ತದೆ. ಅಕಸ್ಮಾತಾಗಿ ಪರತಂತ್ರ ಸೂಕ್ಷ್ಮಾಣುಜೀವಿ ಟ್ರೈಕೋಡರ್ಮಾ ಸಿಗಲಿಲ್ಲ ಅಂತಂದರೆ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಥೈರಾಮ್ ಆಗಲಿ ಕ್ಯಾಪ್ಟಾನ್ ಆಗಲಿ ಆದರೆ 2 ರಿಂದ 2.5 ಗ್ರಾಮು, ಅದೇ ರೀತಿ ಇದು ಏನು ವೈಟವಾಕ್ಸ್ ಆದರೆ ಅದು ಸಹಿತ 2.5 ಗ್ರಾಮು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಹಂತದಲ್ಲೂ ಸಹಿತ ನಿಮಗೆ ಯಾವುದೇ ಥರದ ಈಗ ಭೂಮಿಯಿಂದ ಅಥವಾ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಹತೋಟಿ ಮಾಡ್ಬೋದು. ನೀವು ಮೊದಲು ಈ ಬೀಜೋಪಚಾರಕ್ಕೆ ಬರ್ತಕ್ಕಂಥ ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಪರತಂತ್ರ ಸೂಕ್ಷ್ಮಾಣುಜೀವಿಗಳನ್ನ ಅದನ್ನು ಖರೀದಿ ಮಾಡ್ಕೊಂಬಂದು ಇಟ್ಕೊಂಡಿರ್ಬೇಕು. ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ನೀವು ಎದ್ದ ತಕ್ಷಣ ಸುಮಾರು 6 ರಿಂದ 7 ಗಂಟೆ ಸುಮಾರಿಗೆ ನೆರಳಿರ್ತಕ್ಕಂಥ ಮಳೆ ಅಥವಾ ಬಿಸಿಲಿತ್ತಂದರೆ ನೆರಳಿರ್ತಕ್ಕಂಥ ಪ್ರದೇಶದಲ್ಲಿ ಅಥವಾ ಮರದ ನೆರಳಿರ್ಬೋದು ಅಥವಾ ಮನೆ ಒಳಗೆ ಕೊಟ್ಟಿಗೆನಿರ್ಬೋದು, ಅಲ್ಲೇನು ಮಾಡಬೇಕು ಅಂತಂದರೆ ಒಂದು ಸೆಳ್ಳದಾಗಿ ಒಂದು ಪ್ಲಾಸ್ಟಿಕ್ ಹಾಳೆನ ಹಾಸ್ಕೋಬೇಕು. ಯಾಕಂದರೆ ಇವು ಶಿಲೀಂಧ್ರಿಕ ರಾಸಾಯನಿಕ ವಸ್ತುಗಳಾಗಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದು ಭಾಳ ಸೂಕ್ತ. ಆಮೇಲೆ ಗೋಣಿಚೀಲ ಗಿಣಿಚೀಲ ಬಳಕೆ ಮಾಡಿದ್ರೆ ಎಲ್ಲ ನೀವು ಶಿಲೀಂಧ್ರನಾಶಕ ಎಲ್ಲ ಅದಕ್ಕೆ ಅಂಟೋಗ್ಬಿಡ್ತದೆ. ರೈತ ಬಾಂಧವರೇ, ಈ ಬೀಜೋಪಚಾರ ಮಾಡೋದಕ್ಕಿಂತ ಮುಖ್ಯವಾಗಿ ಅನುಸರಿಸ್ತಕ್ಕಂಥ ಕ್ರಮ ಅಂತಂದರೆ, ನೀವು ಕೈಗಳಿಗೆ ಈ ಪ್ಲಾಸ್ಟಿಕ್ ಚೀಲ ಅಥವಾ ಗ್ಲೌಸ್ಗಳನ್ನ ಮುಖ್ಯವಾಗಿ ಹಾಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ರಾಸಾಯನಿಕ ವಸ್ತುಗಳು ನೀವು ಮನುಷ್ಯನ ಒಂದು ಇದ್ರ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತಕ್ಕಂಥ ಒಂದು ಇದಿರೋದ್ರಿಂದ ದಯವಿಟ್ಟು ಬೀಜೋಪಚಾರಕ್ಕಿಂತ ಮುಂಚೆ ಈ ಪ್ಲಾಸ್ಟಿಕ್ ಗ್ಲೌಸು ಅಥವಾ ಪ್ಲಾಸ್ಟಿಕ್ ಚೀಲಗಳನ್ನ ನೀವು ಕೈಗೆ ಹಾಕೋಬೇಕಾಗುತ್ತೆ. ನಂತರ ಏನು ಮಾಡ್ಬೇಕಂದ್ರೆ ಸಣ್ಣದಾಗಿ ಒಂದು ಬೆಲ್ಲದ ದ್ರಾವಣನ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಷಮಿಸ್ಬಿಟ್ಟು ನಂತರ ಏನಾಗುತ್ತೆ ಚಲೋ ಹೊತ್ನಾಗ ಅದನ್ನು ಸಹಿತ ಆದಮೇಲೆ ಚಲೋ ಹೊತ್ನಾಗೆ ಅದನ್ನು ಉಜ್ಜಬೇಕು. ಅದಾದ ತಕ್ಷಣ ನೀವೇನಾಗುತ್ತೆ ಈ ಟ್ರೈಕೋಡರ್ಮಾ ಆಗಲಿ ಥೈರಾಮ್ ಆಗಲಿ ವೈಟವ್ಯಾಕ್ಸ್ ಆಗಲಿ ಮೊದಲು ಬೀಜೋಪಚಾರ ಮಾಡಬೇಕಾಗುತ್ತೆ. ಅದನ್ನು ಸಾಮಾನ್ಯವಾಗಿ ನೆರಳಿರ್ತಕ್ಕಂಥ ಪ್ರದೇಶದಲ್ಲಿ ಅದನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ. ಅದನ್ನು ಗ್ಲೌಸ್ನಿಂದ ತೊಗೊಂಬಿಟ್ಟು ಚಲೋ ಹೊತ್ನಾಗೆ ಆ ಬೀಜಗಳಿಗೆ ಹತ್ತಂಗೆ ತಿಕ್ಕಬೇಕಾಗುತ್ತೆ ಕೈಗಳಿಂದ. ಚಲೋ ಹೊತ್ನಾಗೆ ಅದನ್ನು ಉಜ್ಜಬೇಕು. ಅಂದರೆ ಕಾಳುಗಳಿಗೆ ಈ ಟ್ರೈಕೋಡರ್ಮಾ ಪುಡಿ ಆಗಲಿ ಬೆಲ್ಲದ ದ್ರಾವಣ ಆಗಲಿ ಚಲೋ ಹೊತ್ನಾಗೆ ಅಂಟಿಗೆ ಉಜ್ಜಬೇಕಾಗುತ್ತೆ. ಬೇಳೆಕಾಳುಗಳು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುವ ಗುಣ ಹೊಂದಿರುವುದರಿಂದ ರೈಜೋಬಿಯಂ ಸೂಕ್ಷ್ಮಾಣು ಬಳಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಇದರಿಂದ ಪೋಷಕಾಂಶಗಳ ಮೇಲೆ ವ್ಯಯಿಸುವ ಖರ್ಚು ಸಹ ಉಳಿತಾಯವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ದ್ವಿದಳ ಧಾನ್ಯಗಳು ನಿಮಗೆ ಗೊತ್ತಿದ್ದಂಗೆ ಆ ದ್ವಿದಳ ಧಾನ್ಯಗಳಿಗೆ ಬರ್ತಕ್ಕಂಥ ಗಂಟುಗಳು ಭಾಳ ಮುಖ್ಯ. ಯಾಕಂದರೆ ಈ ಗಂಟುಗಳು ಹೆಚ್ಚು ಹೊತ್ತು ವೃದ್ಧಿ ಆಗಬೇಕು ಅಂತಂದರೆ ನೀವು ಮುಖ್ಯವಾಗಿ ಈ ರೈಜೋಬಿಯಂ ಪುಡಿನ ಬೀಜೋಪಚಾರ ಮಾಡಬೇಕಾಗುತ್ತೆ. ಯಾಕಂದರೆ ರೈಜೋಬಿಯಂ ಈ ಪುಡಿ ಏನಾಯ್ತದಲ್ಲ ಇದು ಅಷ್ಟೇ ಒಂದು ಸೂಕ್ಷ್ಮ ಜೀವಾಣು. ಇದು ವಾತಾವರಣದಲ್ಲಿರ್ತಕ್ಕಂಥ ಸುಮಾರು 50% ನೀವೇನು 1 ಹೆಕ್ಟ್ರಿಗೆ ಎಷ್ಟು ನೀವು ಸಾರಜನಕ ಉಪಯೋಗ ಮಾಡ್ತಾರಲ್ಲ ಅದ್ರ ಅರ್ಧದಷ್ಟು ನೀವು ಸಾರಜನಕ ಹಾಕಿದ್ರೆ ಸಾಕು ಈ ರೈಜೋಬಿಯಂ ಬೀಜೋಪಚಾರ ಮಾಡಿದರೆ. ಅದೇನಾಗುತ್ತೆ ಅಂತಂದರೆ ಈ ಗಿಡಗಳ ಸಸಿಗಳ ಬೇರುಗಳಲ್ಲಿ ಈ ಗಂಟುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತೆ. ಈ ಗಂಟುಗಳಲ್ಲಿ ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ
ಈ ಸಾರಜನಕನ ಸ್ಥಿರೀಕರಣ ಮಾಡಿಬಿಟ್ಟು ಅದನ್ನು ಬೆಳೆಗಳಿಗೆ ಒದಸ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಈಗ ರೈಜೋಬಿಯಮ್, ಈಗ ಯಾವುದೇ ಒಂದು ದ್ವಿದಳ ಧಾನ್ಯಗಳಿರಲಿ, ಪ್ರತಿ ಹೆಕ್ಟರಿಗೆ ಬೇಕಾಗತಕ್ಕಂಥ ಏನು ಬೀಜಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ರೈಜೋಬಿಯಮ್ ಪುಡಿನ ಅದರ ದ್ರಾವಣದಲ್ಲಿ ಮಿಕ್ಸ್ ಫಸ್ಟು ಏನು ಬೆಲ್ಲದ ದ್ರಾವಣ ಸಿಂಪಡಣೆ ಮಾಡಬೇಕು ಕಾಳುಗಳ ಮೇಲೆ. ನಂತರ ಏನಾಗುತ್ತೆ, ರೈಜೋ ಪುಡಿಯನ್ನು ಸಿಂಪಡಣೆ ಮಾಡಿಬಿಟ್ಟು ಅಂದರೆ ಲೇಪನ ಆಗೋಂಗೆ ಕೈಗಳಿಂದ ಭಾಳ ಚಲೋ ಹೊತ್ನಾಗ ಉಜ್ಜಬೇಕಾಗುತ್ತೆ. ನಂತರ ಏನಾಗುತ್ತೆ, ತೆಳ್ಳದಾಗಿ ಹರಡ್ಬಿಟ್ಟು ಅದನ್ನು ಒಂದು 10 ರಿಂದ 15 ನಿಮಿಷ ತನಕ ನೆರಳಲ್ಲೇ ಹಂಗೆ ಹರಡ್ಬಿಟ್ಟು ಬಿಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಗೆ, ಯಾಕಂದರೆ ಈಗೆಲ್ಲ ಈ ಆಟೋಮೆಟಿಕ್ ಸೀಡ್ ಡ್ರಿಲ್ಲು ಅಂದರೆ ಸ್ವಯಂ ಚಾಲಿತ ಕೂರಿಗಳನ್ನ ಬಳಕೆ ಮಾಡೋದ್ರಿಂದ ಅಕಸ್ಮಾತಾಗಿ ಹಂಗೆ ತೊಗೊಂಬಿಟ್ಟು ನೀವು ಬಿತ್ತನೆ ಮಾಡಿದ್ದೆ ಆದಲ್ಲಿ ಅದು ನಿಮ್ಮಲ್ಲಿ ಕಟ್ಕೊಳ್ಳೋದಂಥ ಒಂದು ಸಮಯ ಇರ್ತದೆ. ಅದರಿಂದ ಒಂದು 15 ರಿಂದ 20 ನಿಮಿಷ ನೆರಳಲ್ಲಿ ಚೊಲ್ಲೋ ಹೊತ್ನಾಗ ಒಣಗಿಸ್ಬಿಟ್ಟು ನಂತರ ಅದನ್ನು ಕಾಳುಗಳನ್ನ ತುಂಬ್ಕೊಂಡು ಹೋಗ್ಬಿಟ್ಟು ನೀವು ಯಾವುದೇ ಈಗ ಬಿತ್ತನೆ ಕೂರಿಗೆ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆನಲ್ಲೇ ಬಿತ್ತನೆ ಮಾಡಿರಿ, ಅಥವಾ ನೀವು ಎತ್ತು ಚಾಲಿತ ಕೂರಿಗೆನಲ್ಲೇ ಬಿತ್ತನೆ ಮಾಡಿರಿ. ಮುದ್ರೆ ಮಾಡಿದರೂ ಸಹಿತ ಯಾವುದೇ ಥರದ ನಿಮ್ಮ ಬಿತ್ತನೆಯಲ್ಲಿ ಅಡಚಣೆ ಆಗಲ್ಲ. ಅದರಿಂದ ದಯವಿಟ್ಟು ರೈತ ಬಾಂಧವರು ಈ ಬಿತ್ತನೆ ಪೂರ್ವದಲ್ಲಿ ಗ್ಲೌಸ್ ಹಾಕೊಂಡ್ಬಿಟ್ಟು ಇಂಥ ಬೀಜೋಪಚಾರ ಕ್ರಮಗಳನ್ನು ಮಾಡಬೇಕು. ಒಟ್ಟಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ನಾಣ್ಣುಡಿಯಂತೆ ಬೀಜದ ಹಂತದಲ್ಲಿಯೇ ಸೂಕ್ತ ಬೀಜೋಪಚಾರ ಕೈಗೊಳ್ಳುವ ಮೂಲಕ ಮುಂಬರುವ ಸಂಭವನೀಯ ನಷ್ಟವನ್ನು ತಪ್ಪಿಸುವುದಲ್ಲದೆ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ. ಈಗ ಬೀಜೋಪಚಾರಕ್ಕೆ ತಗಲ್ತಕ್ಕಂಥ ವೆಚ್ಚ ಅಂದರೆ ಭಾಳ ಕಡಿಮೆ. ಯಾಕೆ ಅಂತಂದರೆ ನೀವು ಪ್ರತಿ ಕೆ ಜಿ ಬೀಜಕ್ಕೆ ಸಾಮಾನ್ಯವಾಗಿ 2 ರಿಂದ 2.5 ಗ್ರಾಮು ಈ ತೈರಾಮ್ ಆಗಲಿ, ಕ್ಯಾಪ್ಟಾನ್ ಆಗಲಿ ಅಥವಾ ವೈಟವ್ಯಾಕ್ಸ್ ಆಗಲಿ ಶಿಲೀಂಧ್ರನಾಶಕನ ಬಳಕೆ ಮಾಡ್ತೀರಿ. ಅದೇ ರೀತಿ ಟ್ರೈಕೋಡರ್ಮಾ ಪುಡಿ ಅಂತಂದರೆ ಸುಮಾರು 10 ಗ್ರಾಮು ಪ್ರತಿ ಕೆ ಜಿ ಬೀಜಕ್ಕೆ ಬಳಕೆ ಮಾಡ್ತೀರಿ. ಈಗ ಇದಕ್ಕೆ ತಗುಲ್ತಕ್ಕಂಥ ವೆಚ್ಚ ಅಂತಂದರೆ ಸಾಮಾನ್ಯವಾಗಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು 100 ರೂಪಾಯಿ ಸಹಿತ ಇದಕ್ಕೆ ವೆಚ್ಚ ಆಗೋದಿಲ್ಲ. ಅದೇ ರೀತಿ ಅಕಸ್ಮಾತಾಗಿ ನೀವು ಬೀಜೋಪಚಾರ ಮಾಡದಲ್ಲೇ ಬಿತ್ತನೆ ಮಾಡಿದಾದ ಪಕ್ಷದಲ್ಲಿ ಸಾಮಾನ್ಯವಾಗಿ ಪ್ರತಿ ಹೆಕ್ಟೇರಿಗೆ ಸುಮಾರು ಒಂದು 5 ರಿಂದ 6 ಸಾವಿರ ರೂಪಾಯಿ ನೀವು ಹತೋಟಿ ಕ್ರಮಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ಇಲ್ಲಿ ಈ ಆಳುಗಳು ಪ್ರಾಬ್ಲಮ್ಮು ಅಂದರೆ ಆಳುಗಳ ಒಂದು ಕೊರತೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ ನೀವು ಹತೋಟಿ ಮಾಡಬೇಕು ಅಂತಂದರೆ ನಿಮಗೆ ಬೇರುಗಳು ಪಕ್ಕದಲ್ಲಿ ಅಥವಾ ಗಿಡಗಳ ಕೆಳಗದಲ್ಲಿ ಈ ಶಿಲೀಂಧ್ರನಾಶಕಗಳನ್ನ ಉಣಿಸ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಸುಮಾರಾಗಿ 2 ಗ್ರಾಮ ಉಪಯೋಗಕ್ಕೆ ಬರ್ತಕ್ಕಂಥ 2 ರಿಂದ 10 ಗ್ರಾಮು ಒಂದು ಹೆಕ್ಟೇರಿಗೆ ಬೇಕಾಗತಕ್ಕಂಥ ಒಂದು ಶಿಲೀಂಧ್ರನಾಶಕ ಸಾಮಾನ್ಯವಾಗಿ 2.5 ರಿಂದ 3 ಕೆ ಜಿ ಶಿಲೀಂಧ್ರನಾಶಕ ಬಳಕೆ ಮಾಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಭಾಳ ಒತ್ತು ಕೊಡಬೇಕಾಗಿತ್ತು ಅಂತಂದರೆ ಬೀಜೋಪಚಾರ. ಈ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದಲ್ಲಿ ಸಾಮಾನ್ಯವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳಾಗಲಿ ಅಥವಾ ಬೀಜದಿಂದ ಬರ್ತಕ್ಕಂಥ ರೋಗಾಣುಗಳಾಗಲಿ ಹತೋಟಿ ಮಾಡ್ಬೋದು.